ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, BTCನಲ್ಲಿ ಒಂದು ಟ್ರೇಡ್ ಸಿಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಲಾಗಿದೆ. ಈ ಒಂದು ಟ್ರೇಡನ್ನು ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ, ಯಾರು ಕೋರ್ಸನ್ನು ತೊಗೊಂಡಿರ್ತಾರೆ ಆ ಗ್ರೂಪಲ್ಲಿ ಕೊಡಲಾಗಿದೆ. ಇವಾಗ ಈ ಪಾಯಿಂಟ್ಗೆ ಬಂತಂದರೆ ನಾನು ಎಂಟ್ರಿಯನ್ನು ತೆಗೆದುಕೊಳ್ಳುತ್ತೇನೆ. ಇನ್ನೇನು ಬರ್ತಾ ಇದೆ, ಪ್ರೈಸು ಬರಲಿ. ಪ್ರೈಸ್ ಬಿಹೇವಿಯರ್ ಯಾವ ಥರ ಇದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಪ್ರತಿಯೊಬ್ಬರನ್ನು ಅಬ್ಸರ್ವ್ ಮಾಡಿ. ಇಲ್ಲಿ ಲೈವ್ ಮಾರ್ಕೆಟು, ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಲ್ಲ. ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಅಶೋಕ್ ಆರ್ಡರ್ ಬ್ಲಾಕ್, ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಗಮನಿಸಲಿ, ಪ್ರತಿಯೊಬ್ಬರೂ ಮಾರ್ಕ್ ಮಾಡಿ ಕೊಡಲಾಗಿದೆ. ಟೈಮು 5:54 ಬೆಳಗ್ಗೆ. ಇವಾಗ 6:04 ಆಗ್ತದೆ. ಇವಾಗ ಟೈಮನ್ನು ಕೂಡ ಮ್ಯಾಚ್ ಮಾಡಿ ಇಲ್ಲಿ, ಓಕೆನಾ. ಜಸ್ಟ್ 10 ಮಿನಿಟ್ಸ್ ಬ್ಯಾಕ್ ಕೊಟ್ಟಿರೋವಂಥದ್ದು. ಎಕ್ಸಾಕ್ಟಾಗಿ ಅಲ್ಲಿ ತೊಗೊಬೇಕು, ಏನಾಗುತ್ತೆ ಅನ್ನೋದನ್ನ ಮಾರ್ಕ್ ಮಾಡಿ. ಪ್ರೈಸ್ ಇನ್ನೂ ಬಿದ್ದೇ ಇಲ್ಲ ನೋಡಿ. ಇಲ್ಲಿ ಮೇಲೆ ಹೋಗಿದೆ, ಇವಾಗ ಮೇಲೆ ಹೋಗಿದೆ ಅಲ್ವಾ, ಇವು ಕೆಳಗಡೆ ಬರಬೇಕು. ಅದಕ್ಕಿಂತ ಮುಂಚೆನೇ ಮಾರ್ಕ್ ಮಾಡಿ ಕೊಟ್ಟಿರೋವಂಥದ್ದು. ವೆಯ್ಟ್ ಫಾರ್ ಎಂಟ್ರಿ ನೋಡಿಲಿ, ವೆಯ್ಟ್ ಫಾರ್ ಎಂಟ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ಲೈವ್ ಮಾರ್ಕೆಟಲ್ಲಿ ಕೊಟ್ಟಿರುವಂಥದ್ದು ನೋಡಿ. ಇನ್ನು ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿಲ್ಲ, ಕಾಯ್ತಾ ಇದ್ದೀನಿ. ತಾಳ್ಮೆ ತುಂಬ ಮುಖ್ಯ ಬಂಧುಗಳೇ. ತಾಳ್ಮೆ ಇಲ್ಲ ಅಂದರೆ ಏನನ್ನು ಮಾಡಲು ಸಾಧ್ಯವಿಲ್ಲ. ತಾಳ್ಮೆ ತುಂಬ ಮುಖ್ಯ. ಪ್ಲಾನಿಂಗ್, ಒಂದೊಳ್ಳೆ ಅಡಾಪ್ಟಿವ್ ಸಿಸ್ಟಮ್ ಇರಬೇಕು ನಿಮ್ಮ ಹತ್ರ. ಒಂದು ಒಳ್ಳೆ ಸ್ಟ್ರಾಟಜಿ ಇರಬೇಕು. ಪ್ಲ್ಯಾನ್ ಮಾಡಬೇಕು. ಒಳ್ಳೆ ಪ್ಲ್ಯಾನ್ನ ಮಾಡ್ತಂದರೆ ಖಂಡಿತ ನಾವು 100% ಸಕ್ಸಸ್ಫುಲ್ ಆಗ್ಬೋದು, ಓಕೆನಾ. ಈ ಒಂದು ಟ್ರೇಡನ್ನು ಮಾಡಲು ಕಾರಣಗಳೇನು, ಇನ್ನು ಎಂಟ್ರಿನ ತೊಗೊಂಡಿಲ್ಲ, ಯಾವ ಥರ ಪ್ಲ್ಯಾನ್ನ ಮಾಡಿದ್ದೀನಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ. ವೆರಿ ಸಿಂಪಲ್. ನಮ್ದು ಯಾವಾಗಲೂ ಕಾಂಪ್ಲಿಕೇಟೆಡ್ ಇರೋದಿಲ್ಲ, ವೆರಿ ಸಿಂಪಲ್ ಆಗಿರುತ್ತೆ. ನೋ ಕಾಂಪ್ಲಿಕೇಟೆಡ್. ನೋಡಿ ಬಂಧುಗಳೇ, ಪ್ರೈಸು ಇಲ್ಲಿಂದ ಮೇಲೆ ಹೋಯಿತು, ಓಕೆನಾ. ಇಲ್ಲಿಂದನೂ ಕೂಡ ಮೇಲೆ ಹೋಗಿದೆ. ಇದು ಫಸ್ಟ್ ಪಾಯಿಂಟ್, ಇದು 2ನೇ ಪಾಯಿಂಟ್. ಅದಾದಮೇಲೆ ಮೂರನೇ ಪಾಯಿಂಟ್, ಇಲ್ಲೂ ಕೂಡ ಪ್ರೈಸ್ 3ನೇದು. ಇದಾದಮೇಲೆ ಇದೂ ಕೂಡ 4ನೇದು. ಈ ಪಾಯಿಂಟ್ಗಳನ್ನ ಗಮನಿಸಿ ನಾನೇನು ಹೇಳ್ತೀನಿ ಅಂತ. ತುಂಬ ಸಿಂಪಲ್ ಆಗಿರುತ್ತೆ ಮಾರ್ಕೆಟ್ ನೋಡಿ. ಪ್ರೈಸು, ಬೈಯರ್ಸು ಪ್ರೈಸನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರಾ? ಇಲ್ಲ, ಬೈಯಿಂಗ್ ಆಕ್ಟಿವಿಟಿ ನಡೆಸಿದ್ದಾರೆ. ಬಟ್ ಕಂಟ್ರೋಲ್ನ ಮಾಡೋದಕ್ಕೆ ಬೈಯರ್ಸ್ ಕೈಲಿ ಆಗಿಲ್ಲ, ಓಕೆನಾ. ಯಾಕೆ ಅಂದರೆ ಬೈಯಿಂಗ್ ಆಕ್ಟಿವಿಟಿ ತುಂಬ ಜಾಸ್ತಿ ಇದೆ ಇಲ್ಲಿ, ಬಟ್ ಕಂಟ್ರೋಲ್ನ ಮಾಡಿರೋರು ಯಾರು? ಸೆಲ್ಲರ್ಸ್. ಅದೇ ರೀತಿ ಇಲ್ಲಿ ಬೈಯಿಂಗ್ ಆಕ್ಟಿವಿಟಿ ಜಾಸ್ತಿ ನಡೆದಿದೆ 2ನೇ ಪಾಯಿಂಟಲ್ಲಿ. ಇಲ್ಲಿ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ, ಬಟ್ ಆದರೆ ಪ್ರೈಸನ್ನು ಕಂಟ್ರೋಲ್ ಮಾಡಿರೋರು ಸೆಲ್ಲರ್ಸ್, ಓಕೆನಾ. ಇದೊಂದು. 3ನೇದು, ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ. ಎಷ್ಟು ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ ನೋಡಿ, ಬಟ್ ಆದರೆ ಕಂಟ್ರೋಲ್ನ ಮಾಡಿರೋರು ಯಾರು? ಸೆಲ್ಲರ್ಸ್, ಕರೆಕ್ಟಾ. ಅದೇ ರೀತಿ ಇಲ್ಲೂ ಕೂಡ ಬೈಯಿಂಗ್ ಆಕ್ಟಿವಿಟಿ ತುಂಬ ಚೆನ್ನಾಗಿ ನಡೀತಾ ಇದೆ, ಬಟ್ ಆದರೆ ಕಂಟ್ರೋಲ್ನ ಮಾಡ್ತಾ ಇರೋರು ಯಾರು? ಸೆಲ್ಲರ್ಸ್. ನೋಡಿ, ಪ್ರೈಸು ಇಲ್ಲಿಂದನೇ ಹೋದ್ಮೇಲೆ ಇಲ್ಲಿಂದನೇ ಹೋಗೋದಕ್ಕೆ ಸಾಧ್ಯವಾಗಿಲ್ಲ, ಇಲ್ಲಿಂದನೇ ಹೋಗೋದಕ್ಕೆ ಸಾಧ್ಯವಾಗಿಲ್ಲ. ಮತ್ತು ಇಲ್ಲಿಂದ ಎಲ್ಲೋಗುತ್ತೆ? ನೀವೊಂದು ಊರಿಗೆ ಹೋಗಬೇಕಂದ್ರೆ, ಇಲ್ಲಿ ನಿಮ್ಮ ಊರು ಇದು. ಈ ಊರಿಂದ ನೀವು ಈ ಊರಿಗೆ ಹೋಗಬೇಕು, ಓಕೆನಾ. ಈ ಊರಿಗೆ ಹೋಗಬೇಕು ಅಂದರೆ ನಿಮ್ಮ ಅತ್ತೆ ಮನೆ ಇದು, ಓಕೆನಾ. ಇಲ್ಲಿ ಅತ್ತೆ ಮನೆ. ನೀವು ಹೇಳಿದರೆ ಮಕ್ಕಳು ಮರಿಯೆಲ್ಲ ಕರ್ಕೊಂಬಂದ್ಬಿಡಪ್ಪ ಅಳಿಯ ಅಂತ. ಸರಿ ಆಯಿತು ಬರ್ತೀವಿ ಅಂತ ಹೇಳಿದಿರಿ. ಇಲ್ಲಿ ಅವ್ರು ಹೇಳಿದ್ದಾರೆ, ಒಂದು 10 ಗಂಟೆ ಹೊತ್ತಿಗೆ ಬಂದುಬಿಡಿ, ಅಡುಗೆ ಎಲ್ಲ ರೆಡಿ ಇರುತ್ತೆ, ಭಾನುವಾರ ಅಲ್ವಾ, ಆರಾಮಾಗೆಲ್ಲ ಮಾತಾಡಿಕೊಂಡು ತಿನ್ಕೊಂಡು ಉಣ್ಕೊಂಡಿರೋಣ ಅಂತ ಹೇಳಿರ್ತಾರೆ. ಓಕೆ, ನೀವು ಹೊರಟಿದ್ದೀರಾ. ಹೊರಟಾದ್ಮೇಲೆ ಹೆಂಡತಿ ಮಕ್ಕಳು ಸಮೇತ ಎಲ್ಲ ಹೊರಟಿದ್ದೀರಾ. ಇಲ್ಲಿ ಹೋಗ್ತಾ ಇದ್ದೀರಾ. ಬಟ್ ಇಲ್ಲಿ ಯಾರೋ ಸಿಕ್ಕಿದ್ರು. ಇಲ್ಲಿ 1 ಅವರ್ ಟೈಮ್ ವೇಸ್ಟ್ ಮಾಡ್ತೀರಾ. ಅವ್ರೇನು ಮಾಡ್ತಾರೆ, ಬಾಪ ಅಂತ ಇಲ್ಲಿ ಹೋಗ್ತಾರೆ ಅವ್ರ ಮನೆಗೆ. ಎಗೈನ್ ಇಲ್ಲಿಂದ ಆಯಿತು, ಅಲ್ಲಿಂದ ಹೆಂಗೋ ಹೊರಡ್ತೀರಾ, ಇನ್ನೊಬ್ರು ಯಾರೋ ಸಿಗ್ತಾರೆ ನಿಮಗಿಲ್ಲಿ. ಬಟ್ ಅವರನ್ನು ಕೂಡ ಬಾಪ ಏನು ಹೋಗಿ ಬಾ ಸಾಯಂಕಾಲದ ಹೊತ್ತಿಗೆ ಅಂತಾರೆ. ಮತ್ತು ಅವ್ರು ಇಲ್ಲಿ ಕರ್ಕೊಂಬರ್ತಾರೆ. ಎಗೈನ್ ಮತ್ತೆ ಇಲ್ಲಿ ಹೋಗ್ತೀರಾ. ಇಲ್ಲಿ ಹೋಗಿದ್ದೀರಾ, ಇಲ್ಲೊಂದು 1 ಅವರ್ ಟೈಮ್ ವೇಸ್ಟು. ಇಲ್ಲಿ ಹೋಗಿದ್ದೀರಾ, ಮತ್ತು ಇಲ್ಲಿ ಯಾರೋ ತುಂಬ ನಿಮ್ಮ ಫ್ರೆಂಡ್ಸ್ ಸಿಕ್ಬಿಡ್ತಾರೆ. ಇಲ್ಲೊಂದು 2 ಅವರ್ ಆಗಿಬಿಡುತ್ತೆ. ಆವಾಗ ನಿಮ್ಮ ಫ್ಯಾಮಿಲಿಯವರು ಬೇಜಾರು ಮಾಡ್ಕೊತಾರೆ. ಇಲ್ಲಿಗೆ ಹೋಗುವಂಥ ಏನು ಒಂದು ನಿಮ್ಮದು ಗುರಿ ಇತ್ತು, ಅದನ್ನು ನಿಮ್ಮ ಫ್ಯಾಮಿಲಿಯವರು ಬಿಟ್ಬಿಡ್ತಾರೆ.
ಯಾಕೆಂದರೆ ಇಲ್ಲೊಂದು 2 ಅವರು, ಇಲ್ಲೊಂದು ಅವರು, 4 ಅವರು. ಅವ್ರು 10 ಗಂಟೆಗೆ ಹೇಳಿದ್ದಾರೆ, ಇಲ್ಲಿ ನಿಮ್ಗೆ 1 ಗಂಟೆ ಆಗೋಯ್ತು. ಇನ್ನು ಫ್ಯಾಮಿಲಿ ಜೊತೆ ಹೋಗಿಬಿಟ್ಟು ಅವ್ರು ಏನು ಸ್ಪೆಂಡ್ ಮಾಡ್ತಾರೆ ಟೈಮನ್ನು? ವೆರಿ ಸಿಂಪಲ್ ಬಂಧುಗಳೇ, ಟೈಮ್ ತುಂಬಾ ಇಂಪಾರ್ಟೆಂಟ್. ಓಕೆನಾ? ಸ್ಟಾಕ್ ಮಾರ್ಕೆಟಲ್ಲಿ ಪ್ರೈಸ್ ಟ್ರಾವೆಲ್ ಆಗಬೇಕು ಅಂದರೆ ಎಷ್ಟು ಟೈಮಿಂದ ಟ್ರಾವೆಲ್ ಆಗ್ತಾ ಇದೆ, ಹೇಗೆ ಟ್ರಾವೆಲ್ ಆಗ್ತಾ ಇದೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಟೈಮ್ ಇದೆಯಲ್ಲ, ಆ ಟೈಮು ಸರಿಯಾಗಿ ಇಲ್ಲ. ಟೈಮ್ ಟ್ರಾವೆಲ್ ಅಂತ ಕರಿತೀವಿ ಇದನ್ನು. ಟೈಮನ್ನು ಎಷ್ಟನ್ನು ತಗೊಂಡಿದೆ ಪ್ರೈಸು ಮೇಲೆ ಹೋಗೋದಕ್ಕಾಗಲಿ ಅಥವಾ ಕೆಳಗಡೆ ಹೋಗೋದಕ್ಕಾಗಲಿ ಅಂತ. ಟೈಮ್ ಟ್ರಾವೆಲ್ ಸ್ಟಾಕ್ ಮಾರ್ಕೆಟಲ್ಲಿ ಟೈಮ್ ಗೊತ್ತಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಏನನ್ನು ಮಾಡಲು ಸಾಧ್ಯವಿಲ್ಲ. ಅರ್ಥ ಆಯ್ತಲ್ಲ? ಹಾಗಾದರೆ ಇಲ್ಲಿ ಅತ್ತೆ ಮನೆಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅತ್ತೆ ಮನೆಗೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಷ್ಟೆಲ್ಲನೂ ಐಡೆಂಟಿಫಿಕೇಷನ್ ಮಾಡಿ ಟೈಮ್ ಅನಾಲಿಸಿಸ್ ಅಂತ ಕರಿತೀವಿ ಇದನ್ನು. ಟೈಮ್ ಅನಾಲಿಸಿಸ್ನ ಐಡೆಂಟಿಫಿಕೇಷನ್ ಮಾಡಿದ್ದೀನಿ. ಮಾಡಿಬಿಟ್ಟು ಎಂಟ್ರಿಗೋಸ್ಕರ ಏನು ಮಾಡ್ತಾ ಇದ್ದೀನಿ? ತಾಳ್ಮೆಯಿಂದ ಕಾಯುತ್ತಿದ್ದೇನೆ. ತಾಳ್ಮೆ ತುಂಬ ಮುಖ್ಯ ಬಂಧುಗಳೇ. ತಾಳ್ಮೆ ಇಲ್ಲ ಅಂದರೆ ಏನನ್ನು ಮಾಡಲು ಸಾಧ್ಯವಿಲ್ಲ. ಓಕೆನಾ? ಈ ಒಂದು ಟೈಮ್ ಅನಾಲಿಸಿಸ್ಗೆ ಸ್ಟ್ರಾಟಜಿ ಬೆಸ್ಟ್ ಯಾವುದು? ನಮಗೆ ಲಕ್ಷ್ಮಣ ರೇಖಾ ಸ್ಟ್ರಾಟಜಿ. ಅದನ್ನು ಅಪ್ಲೈ ಮಾಡಲಾಗಿದೆ. ಓಕೆನಾ? ಬಂಧುಗಳೇ, ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ ಇಲ್ಲಿ. ಓಕೆನಾ? ತಾಳ್ಮೆಯಿಂದ ಕಾಯ್ತಾ ಇದ್ದೆ. ತಾಳ್ಮೆ ತುಂಬ ಮುಖ್ಯ ಟ್ರೇಡಿಂಗಲ್ಲಿ. ತಾಳ್ಮೆಯಿಂದ ಕಾಯ್ದು ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ಸುಮ್ಮನೆ ಅಲ್ಲ, ಯಾವಾಗ ಎಂಟ್ರಿ ತೊಗೊಬೇಕು ಅನ್ನೋದು ಗೊತ್ತಿರಬೇಕಾಗತ್ತೆ. ತಗೊಂಡಾಗ ನಾವು ಏನು ಹೇಳಿ, ತಾಳ್ಮೆಯಿಂದ ಕಾಯ್ದು ಎಂಟ್ರಿನ ತೊಗೊಂಡಾಗ ನಾವು ರಿವಾರ್ಡನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಇಲ್ಲಾಂದರೆ ಖಂಡಿತ ಸಾಧ್ಯ ಇಲ್ಲ. ನೀವೇ ನೋಡಿ ಲೈವ್ ಮಾರ್ಕೆಟಲ್ಲಿ ನೋಡಿ, ಇಲ್ಲಿ ನೀವೇ ನೋಡಿ 45 ಪಾಯಿಂಟ್ಸ್ ರನ್ನಿಂಗಲ್ಲಿದೆ. ಜೊತೆಗೆ ಈ ಟೈಮಲ್ಲಿ ಎಸ್ ಎಲ್ನ ಅಲ್ಲಿವರೆಗೂ ಬೇಡ ನಮಗೆ, ಇಲ್ಲೂವರೆಗೂ ಸಾಕಾಗುತ್ತೆ ನಮಗೆ. ಎಸ್ ಎಲ್ ಪಾಯಿಂಟ್ ಇಲ್ಲೂವರೆಗೂ ಸಾಕಾಗುತ್ತೆ. ಬ್ರೇಕ್ ಇವನ್ ಪಾಯಿಂಟ್ ಎಲ್ಲಾಗುತ್ತೆ, ಇಲ್ಲೂವರೆಗೂ ಇಟ್ಕೊಬೋದಾಗಿರುತ್ತೆ ಬ್ರೇಕ್ ಇವನ್ ಪಾಯಿಂಟ್ನ. ಆಲ್ರೆಡಿ 80 ಪಾಯಿಂಟ್ಸ್ ರನ್ನಿಂಗಲ್ಲಿದೆ ಮಾರ್ಕೆಟಲ್ಲಿ. ಲೈವ್ ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಲ್ಲ, ಲೈವ್ ಮಾರ್ಕೆಟ್ ರಿಪೋರ್ಟ್. ಓಕೆನಾ? ತಾಳ್ಮೆಯಿಂದ ಕಾಯಬೇಕು ಬಂಧುಗಳೇ. ಸ್ಟಾಕ್ ಮಾರ್ಕೆಟಲ್ಲಿ ನಿಮಗೆ ಹಣವನ್ನು ತಂದು ಕೊಡುವುದು ಯಾವುದು ಗೊತ್ತಾ? ತಾಳ್ಮೆಯಿಂದ ಇದ್ದರೆ ಏನು ಬೇಕಾದರೂ ಮಾಡ್ಬೋದಾಗಿರುತ್ತೆ. 1 ಟ್ರೇಡ್ ಅಂತೂ ಸಿಗುತ್ತೆ ಬಂಧುಗಳೇ, 1 ಟ್ರೇಡ್ ಅಂತೂ ಸಿಗುತ್ತೆ. ಅಲ್ಟಿಮೇಟ್ ಟ್ರೇಡ್ ಅಂತೂ ಸಿಗುತ್ತೆ. ಟ್ರೇಡ್ ಬರೋವರೆಗೂ ಕಾಯಬೇಕು. ಖಂಡಿತ ಪ್ಲಾನ್ನ ಮಾಡಿದ್ದೀವಿ, ಕರೆಕ್ಟಾಗಿ ಪ್ರೊಸೆಸ್ ಮಾಡಿದ್ದೀನಿ. ಪ್ರೊಸೆಸ್ ಆದಮೇಲೆ ತಾಳ್ಮೆಯಿಂದ ಕಾಯ್ದಿದ್ದೀನಿ. ಈಗ ಟಾರ್ಗೆಟ್ಗೋಸ್ಕರ ತಾಳ್ಮೆಯಿಂದ ಕಾಯುತ್ತೇನೆ. ಓಕೆನಾ? ತಾಳ್ಮೆಯಿಂದ ಕಾಯುತ್ತೇನೆ. 140 ಪಾಯಿಂಟ್ಸ್ ರನ್ನಿಂಗ್ ಇನ್ ದ ಮಾರ್ಕೆಟ್, 140 ಪಾಯಿಂಟ್ಸ್. ನೀವೇ ನೋಡಿ ಲೈವ್ ಮಾರ್ಕೆಟಲ್ಲಿ. ಇದಕ್ಕಿಂತ ಕ್ಲಾರಿಟಿ ಯಾರು ಕೊಡ್ತಾರೆ ನಿಮಗೆ? ಕ್ಲಾರಿಟಿ ಯಾರು ಕೊಡೋದಿಲ್ಲ ಬಂಧುಗಳೇ. ಇಷ್ಟೊಂದು ಕ್ಲಾರಿಟಿನ ನಿಮಗೆ ಕೊಡ್ತಾರಾ? ರೀಸನ್ ಏನು ಎತ್ತ ಎಲ್ಲನೂ ಟೈಮ್ ಟ್ರಾವೆಲ್. ಟೈಮ್ ಯಾವ ಥರ ಟ್ರಾವೆಲ್ ಆಗುತ್ತೆ ಇಲ್ಲಿ ಅಂತ, ಟೈಮ್ ಯಾವ ಥರ ಮ್ಯಾನೇಜ್ ಆಗುತ್ತೆ, ಟೈಮ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಬೋದಾಗಿರುತ್ತೆ. ಟೈಮು ತುಂಬಾ ಇಂಪಾರ್ಟೆಂಟ್. 145 ಪಾಯಿಂಟ್ಸ್ ರನ್ನಿಂಗ್ ನೋಡಿ ಇಲ್ಲಿ, 145 ಪಾಯಿಂಟ್, 200 ಪಾಯಿಂಟ್ಸ್ ಡನ್ ಆ್ಯಂಡ್ ಡಸ್ಟೆಡ್ ಬಂಧುಗಳೇ. 200 ಪಾಯಿಂಟ್ಸ್, 210. ನೀವೇ ನೋಡಿ ಲೈವಲ್ಲಿ, ಲೈವ್ ಇದು 223 ಪಾಯಿಂಟ್ ರನ್ನಿಂಗ್ ಇನ್ ದ ಮಾರ್ಕೆಟ್. ಈ ಲೆವೆಲ್ಲಿಗೆ ಬಂತಂದರೆ 50%ನ ಬುಕ್ ಮಾಡ್ತೇನೆ ಈ ಲೆವೆಲ್ಗೆ. ಯಾಕೆಂದರೆ ರಿಸ್ಕನ್ನು ನೋಡಿ, 281 ಪಾಯಿಂಟ್ಸ್. ಇದು ಬ್ರೇಕ್ ಇವನ್ ಪಾಯಿಂಟ್. ಇದು ಬ್ರೇಕ್ ಇವನ್ ಹತ್ರ ಬಂದಾಗ 50%ನ ಬುಕ್ ಮಾಡಬೇಕು. ನೋಡಿ ಎಷ್ಟು ಮುಖ್ಯ ಟ್ರೇಡಿಂಗಲ್ಲಿ, ಎಷ್ಟು ಅದ್ಭುತವಾದ ಒಂದು ಟ್ರೇಡ್ ಅಂದರೆ ಇದು. ನಿಜವಾಗ್ಲೂ ಒಳ್ಳೆ ಟ್ರೇಡರು ಏನು ಮಾಡ್ತಾರೆ ಇದನ್ನು ಅಂದರೆ, ಈ ವಿಡಿಯೋನ ರಿಪೀಟ್ ಹೋಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಟೈಮ್ ಟ್ರಾವೆಲ್ ವಿಡಿಯೋ 237 ಪಾಯಿಂಟ್ಸ್ ಲೈವಲ್ಲಿ, 237 ಪಾಯಿಂಟ್, 236 ಪಾಯಿಂಟು, 250 ಪಾಯಿಂಟ್. ಇನ್ನೇನು ಬರುತ್ತೆ ಬಂಧುಗಳೇ? 250 ಪಾಯಿಂಟ್, 250 ಪಾಯಿಂಟ್. ಇನ್ನೊಂದು 30 ಪಾಯಿಂಟ್ ಬರಬೇಕು ಎಕ್ಸಾಕ್ಟಾಗಿ. 30 ಪಾಯಿಂಟ್ ಬಂತಂದರೆ 50%ನ ಬುಕ್ ಮಾಡ್ತೇನೆ.
ಬಂಧುಗಳೇ ಗಮನಿಸಿಲಿ, 367 ಪಾಯಿಂಟ್ ರನ್ನಿಂಗಲ್ಲಿದೆ. ಇವಾಗ ಅಂದರೆ 375 ಪಾಯಿಂಟ್ಗೆ ನಾನು 50%ನ ಬುಕ್ ಮಾಡಲಾಗುತ್ತಿದೆ. 50%ನ ಇಲ್ಲಿ 375 ಪಾಯಿಂಟ್ಗೆ ಬುಕ್ ಮಾಡಲಾಗಿದೆ. ನೋಡಿ ನೀವೇ ಲೈವ್ ಮಾರ್ಕೆಟಲ್ಲಿ ಯಾವ ಥರ ಮಾರ್ಕೆಟ್ ಬೀಳಕ್ಕೆ ಶುರುವಾಯಿತು. ಕಾರಣ ಏನು? ಟೈಮ್ ಟ್ರಾವೆಲ್. ಟೈಮ್ ಹೇಗೆ ಟ್ರಾವೆಲ್ ಆಗುತ್ತೆ ಅಂತ ಗೊತ್ತಿರಬೇಕಾಗುತ್ತೆ. ಆ ಟೈಮು ಟ್ರಾವೆಲ್ ಆಗೋದು ನಿಮಗೆ ಗೊತ್ತಿಲ್ಲ ಅಂದರೆ ಈ ಥರ ರಿಸಲ್ಟನ್ನು ನೀವು ನೋಡೋದಕ್ಕಾಗೋದಿಲ್ಲ. ಲೈವ್ ಮಾರ್ಕೆಟ್ ಬಂಧುಗಳೇ, ಇದು ಲೈವ್. ಅರ್ಥ ಆಯ್ತಲ್ಲ? ಗ್ರೂಪಲ್ಲೂ ಕೂಡ ಬುಕ್ ಮಾಡಿ ಅಂತ ಕೊಡಲಾಗಿದೆ. ತಾಳ್ಮೆಯಿಂದ ಕಾಯ್ತೇನೆ, ಈ ಟಾರ್ಗೆಟ್ಗೆ ತಾಳ್ಮೆಯಿಂದ ಕಾಯ್ತೇನೆ. ಬರುತ್ತೆ ರೀ, 100% ಬರುತ್ತೆ. ತಾಳ್ಮೆ ಇರಬೇಕಷ್ಟೆ. ತಾಳ್ಮೆ ಇತ್ತಂದರೆ ಖಂಡಿತ ನಾವು ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗ್ಬೋದಾಗಿರುತ್ತೆ.
ನೋಡಿ ಇಲ್ಲಿ 586 ಪಾಯಿಂಟ್ ರನ್ನಿಂಗಲ್ಲಿದೆ. ಇನ್ನೇನು ಟಾರ್ಗೆಟ್ ಹತ್ರ ಬರುತ್ತೆ. ಬಟ್ ಆದರೆ ಟಾರ್ಗೆಟಿಗೆ ಬಂದ್ರೂ ಕೂಡ ನಾವು ಕ್ಲೋಸ್ ಮಾಡಲ್ಲ ಬಂಧುಗಳೇ. ವೆಯ್ಟ್ ಮಾಡ್ತೇನೆ, ಓಕೆನಾ. ವೆಯ್ಟ್ ಮಾಡ್ತೇನೆ ಏನಕ್ಕೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡಿ. ಇನ್ನೂ ಟಾರ್ಗೆಟ್ ಬಂದಿಲ್ಲ. 586 ಪಾಯಿಂಟು 600 ಪಾಯಿಂಟ್ ಬಂತು ನೋಡಿ, ಬರ್ತಾ ಇದೆ ಬರಲಿ. 609 ಪಾಯಿಂಟ್ ಇನ್ನೇನು ಬರುತ್ತೆ. ಓಕೆ, ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್ ಬಂಧುಗಳೇ. 640 ಪಾಯಿಂಟ್ ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಇಲ್ಲಿ ನಮಗೆ 1:2 ರಿಸ್ಕ್ ರಿವಾರ್ಡ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. 1:2 ಅಂತೂ ಈಸಿಯಾಗಿ ಸಿಕ್ಕಿದೆ. ಬಟ್ ಆದರೆ ಟ್ರೇಡನ್ನು ಕ್ಲೋಸ್ ಮಾಡಲಾಗುತ್ತಿಲ್ಲ. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಆ್ಯಕ್ಚುಲಿ ಇದಲ್ಲ ನಮ್ಮ ಟಾರ್ಗೆಟು. ಟೈಮ್ ಟ್ರಾವೆಲ್ ಅಂದರೆ ಹೆಂಗೆ ಗೊತ್ತಾ, ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ. ಮನುಷ್ಯ ನಿದ್ದೆ ಬರುತ್ತೆ ನೋಡಿ, ಆವಾಗ ಮಲಗಿದಾಗ ಇಡೀ ಪ್ರಪಂಚನೇ ಮರೆತು ಬಿಡ್ತಾರೆ. ಅಲ್ಲಿ ಏನನ್ನ ಕನಸನ್ನು ಕಾಣ್ತಾರೆ ಅದು ಟೈಮ್ ಟ್ರಾವೆಲ್ ಅಂತ ಕರೆಯುತ್ತೇವೆ, ಓಕೆನಾ. ಸ್ಟಾಕ್ ಮಾರ್ಕೆಟಲ್ಲೂ ಹಾಗೇನೆ ನೋಡಿ. ಪ್ರೈಸ್ ಬೀಳೋದಕ್ಕಿಂತ ಮುಂಚೆನೇ ನಾವು ಟ್ರಾವೆಲ್ ಮಾಡ್ತೀವಿ, ಎಲ್ಲಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು, ಓಕೆನಾ. ಇದನ್ನೇ ಟೈಮ್ ಟ್ರಾವೆಲ್ ಅಂತ ಕರೆಯುವಂಥದ್ದು ಟ್ರೇಡಿಂಗಲ್ಲಿ. ಇದು ನಿಮ್ಗೆ ಅರ್ಥ ಆಗಬೇಕು ಯಾವಾಗಲೂ. ಟ್ರೇಡಿಂಗಲ್ಲಿ ಏನು ಗೊತ್ತಾ, ಪ್ರೈಸ್ ನೋಡಿ ನಾವು ಇಲ್ಲಿ ಸೆಲ್ಲಿಂಗಿಗೆ ರೆಡಿ ಆಗಿರೋದು, ಕರೆಕ್ಟಾ. ಇಲ್ಲಿ ಸೆಲ್ಲಿಂಗಿಗೆ ರೆಡಿ ಆಗಿದ್ದೀವಿ, ಮಾರ್ಕೆಟ್ ಇಲ್ಲಿವರೆಗೂ ಬರುತ್ತೆ ಅಂತ. ಅಂದರೆ ಏನಿದು ಟೈಮ್ ಟ್ರಾವೆಲ್. ನೀವು ಮುಂದೆ ಏನಾಗುತ್ತೆ ಅನ್ನೋದನ್ನ ನೀವು ಇಲ್ಲೇ ಐಡೆಂಟಿಫಿಕೇಷನ್ ಮಾಡ್ತಾ ಇದ್ದೀರಿ ಅಂದರೆ ಅದೇನದು ಟೈಮ್ ಟ್ರಾವೆಲ್ ಆಗ್ತದೆ ಟೈಮು, ಓಕೆನಾ. ಇವಾಗ ಇದು ಇಲ್ಲಿಗೆ ಸದ್ಯಕ್ಕೆ ಕ್ಲೋಸ್ ಮಾಡಲ್ಲ. ನೆಕ್ಸ್ಟ್ ಟಾರ್ಗೆಟು ಇನ್ನೂ ಪ್ರೈಸು ಕೆಳಗಡೆ ಹೋಗುತ್ತೆ ಬಂಧುಗಳೇ. ಅಂದರೆ ಇವಾಗೇನಿದೆ 640 ಪಾಯಿಂಟ್, ಇದಕ್ಕೆ ನಾನು ಕ್ಲೋಸ್ ಮಾಡ್ತಾ ಇಲ್ಲ. ಮಿನಿಮಮ್ 3000 ಪಾಯಿಂಟ್ಸ್ ಬರಬೇಕು ನನಗೆ. 3000 ಪಾಯಿಂಟ್ಸ್ ಬಂತಂದಾಗ ಈ ಒಂದು ಟ್ರೇಡನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡ್ತೇನೆ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯ್ತೇನೆ. ಬಟ್ ಏನಪ್ಪ ಅಂದರೆ ಇವಾಗ ನಾನು ಬೆಂಗಳೂರಿಗೆ ಬರುತ್ತಿದ್ದೇನೆ, ಓಕೆನಾ. ಬೆಂಗಳೂರಿಗೆ ಬರುತ್ತಿದ್ದೇನೆ. ಎಲ್ಲಿಂದ? ಹಾಸನದಿಂದ ಬೆಂಗಳೂರಿಗೆ ಬರುತ್ತೆ ಇರುವ ಕಾರಣ ನಾನು ಅಲ್ಲಿಗೆ ಟೈಮ್ ತೊಗೊಳುತ್ತೆ. ಇವಾಗ ಚನ್ನರಾಯಪಟ್ಟಣ ಇಲ್ಲಿಂದ ಅಟ್ಲೀಸ್ಟ್ 3 ಅವರ್ ಆದ್ರೂ ಬೇಕು ಬ್ಯಾಂಗ್ಳೂರಿಗೆ ಬರೋದಕ್ಕೆ. ಬಟ್ ಈ 3 ಅವರಲ್ಲಿ ಏನೇನು ಆ್ಯಕ್ಟಿವಿಟೀಸ್ ನಡೆಯುತ್ತೆ ಅದನ್ನು ರೆಕಾರ್ಡಿಂಗ್ ಮಾಡೋದಕ್ಕಾಗೋದಿಲ್ಲ. ಆದ ಕಾರಣ ಕ್ಷಮೆ ಇರಲಿ. ಬಟ್ ಇಲ್ಲಿಂದ ಇನ್ನೂ ನಮಗೆ ಪ್ರೈಸು ಕೆಳಗಡೆ ಬರುತ್ತೆ. 3000 ಪಾಯಿಂಟ್ಸ್ಗಂತೂ ಬಂದೇ ಬರುತ್ತೆ. ಆವಾಗ ಈ ಒಂದು ಟ್ರೇಡನ್ನು ಕ್ಲೋಸ್ ಮಾಡ್ತೇನೆ, ಓಕೆನಾ. ಟೈಮ್ ಟ್ರಾವೆಲ್ಲು ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತ. 3000 ಪಾಯಿಂಟ್ಸು ಸಿಂಗಲ್ ಟ್ರೇಡಲ್ಲಿ ಕನಸು. ಇದು ನಿದ್ದೆ ಬಂದಾಗ ಇಡೀ ಪ್ರಪಂಚನ ಮರೆಯುತ್ತೇವೆ. ಅದೇ ರೀತಿ ಟ್ರೇಡಿಂಗೂ ಅಷ್ಟೇ. ನಿದ್ದೆ ಬರಬಾರ್ದು. ಇಲ್ಲಿ ಟೈಮನ್ನು ಟ್ರಾವೆಲ್ ಮಾಡಬೇಕು. ಅಂದರೆ ಪ್ರೈಸು ಇಲ್ಲಿದೆ, ಪ್ರೈಸ್ ಕೆಳಗಡೆ ಬೀಳುತ್ತೆ ಅಂತ ಹೇಳ್ತೀವಲ್ಲ, ಅದು ಟೈಮ್ ಟ್ರಾವೆಲ್ ಆಗುತ್ತೆ. ಟೈಮಲ್ಲಿಗೆ ಟ್ರಾವೆಲ್ ಆಗುತ್ತೆ, ಓಕೆನಾ. ಪ್ರೈಸ್ ಟ್ರಾವೆಲ್, ಟೈಮ್ ಟ್ರಾವೆಲ್ ಅಲ್ಲ, ಪ್ರೈಸ್ ಟ್ರಾವೆಲ್ ಆಗುತ್ತೆ ಅಲ್ಲಿಗೆ. ಓಕೆ, ಹಾಗಾದರೆ ಕಾಯೋಣ ಅಲ್ಲಿವರೆಗೂ. ತಾಳ್ಮೆಯಿಂದ ಕಾಯೋಣ, ಬರುತ್ತೆ ನೋಡಿ.
ಬಂಧುಗಳೇ, ಫೈನಲಿ 3135 ಪಾಯಿಂಟ್ ಸಿಂಗಲ್ ಟ್ರೇಡ್, 3135 ಪಾಯಿಂಟ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಸಿಂಗಲ್ ಟ್ರೇಡಲ್ಲಿ ರಿಸ್ಕ್ ಎಷ್ಟಿದೆ ನೋಡಿ, 281 ಪಾಯಿಂಟ್. ಈ ಒಂದು ಟ್ರೇಡನ್ನು ನಾನು ಇಲ್ಲೇ ಐಡೆಂಟಿಫಿಕೇಷನ್ ಮಾಡಿದೆ. ಟ್ರೇಡನ್ನು ಮಾಡಿಲ್ಲ ಅಂದಿದ್ರೆ ಈ ಥರ ಮೂವ್ನ ಯಾವುದೇ ಕಾರಣಕ್ಕೂ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾಯಿತ್ತಿಲ್ಲ. ಟೆಕ್ನಿಕಲ್ ಅನಾಲಿಸಿಸ್ ಎಷ್ಟು ಪವರ್ಫುಲ್ ಆಗಿದೆ ಅಂತ ನೋಡಿ. 2 ದಿನದ ಹಿಂದೆ ಶನಿವಾರ ಭಾನುವಾರ ನಾನು ಹೇಳ್ತಾನೆ ಇದ್ದೆ, ಮಾರ್ಕೆಟು ಸೆಲ್ಲಿಂಗ್ ಬರುತ್ತೆ, ಬೆಗ್ ಸೆಲ್ಲಿಂಗ್ ಆಗುತ್ತೆ ಅಂತ. ಯೂಟ್ಯೂಬ್ ಲೈವ್ ಬಂದಾಗಲೆಲ್ಲನೂ ಕೂಡ ಹೇಳ್ತಾ ಇದ್ದೆ. ತುಂಬ ಜನ ಯೂಟ್ಯೂಬ್ ಲೈವ್ಗೆ ಬಂದುಬಿಟ್ಟು ಇಲ್ಲ ಪ್ರೈಸು ಮೇಲಕ್ಕೆ ಹೋಗುತ್ತೆ, ನಾವು ಲಾಂಗಲ್ಲಿದ್ದೀವಿ ಅಂತ ಹೇಳ್ತಾಯಿದ್ರು. ಹೌದಾ, ಓಕೆ ಇರಲಿ ಅಂತ. ಬಟ್ ಹೇಳ್ತಾ ಇದ್ದೀನಿ ನೋಡಿ, ಈ ಲೆವೆಲಲ್ಲಿ ಪ್ರೈಸ್ ಸೆಲ್ಲಿಂಗ್ ಬಂತು, ಐಡೆಂಟಿಫಿಕೇಷನ್ ಮಾಡಿದ್ವಿ, ಟಾರ್ಗೆಟು ಕಂಪ್ಲೀಟಾಗಿ ರೀಚ್ ಆಗಿದೆ. ಓಕೆನಾ, ಮಧ್ಯದಲ್ಲಿ ಸ್ವಲ್ಪ ಮಿಸ್ ಆಯ್ತು, ಇಲ್ಲಿ ಈ ಸರೌಂಡಿಂಗಲ್ಲಿ ಮಿಸ್ ಆಯಿತು. ಏನಕ್ಕೆ ಅಂತ ಹೇಳ್ತೀನಿ. ನಾನು ಹಾಸನ್ನಿಂದ ಬ್ಯಾಂಗ್ಳೂರಿಗೆ ಬರ್ತಾ ಇದ್ದೆ, ಊರಿಂದ ಬ್ಯಾಂಗ್ಳೂರಿಗೆ ಬಂದಿದ್ದೀನಿ ಇವತ್ತು. ಆ ಒಂದು ಕಾರಣದಿಂದ ಆ ಒಂದು ಟೈಮಲ್ಲಿ ಇದನ್ನು ರೆಕಾರ್ಡಿಂಗ್ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಓಕೆನಾ, ಉಳಿದಿದೆಲ್ಲ ರೆಕಾರ್ಡಿಂಗ್ ಇದೆ. ಖಂಡಿತ ಪ್ರತಿಯೊಂದು ಇನ್ಫಾರ್ಮೇಷನ್ನ ನಮ್ಮ ಕನ್ನಡಿಗರಿಗೆ ತಿಳಿಸಿಕೊಡುವುದು ನನ್ನ ಒಂದು ಆದ್ಯ ಕರ್ತವ್ಯ. ಅರ್ಥ ಆಯ್ತಲ್ಲ. ಈ ಒಂದು ಟ್ರೇಡಿಂಗಲ್ಲಿ ಟೈಮ್ ಟ್ರಾವೆಲ್ ಯಾವ ಥರ ಆಗುತ್ತೆ, ಟೈಮ್ ಟ್ರಾವೆಲ್ ಸ್ಟೋರಿನ ಕೇಳಿ ಗೊತ್ತಾಗುತ್ತೆ ನಿಮಗೆ, ಟೈಮ್ ಟ್ರಾವೆಲ್ ಯಾವ ಥರ ಇರುತ್ತೆ ಅಂತ. ಸೇಮ್ ಟೈಮು ಯಾವ ಥರ ಟ್ರಾವೆಲ್ ಆಗಿದೆ, ಟೈಮು ಯಾವ ಥರ ಟ್ರಾವೆಲ್ ಆಗಿದೆ. ನಿಮಗೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಇಲ್ಲಿ ಗಂಡ ಹೆಂಡ್ತಿ ಮಕ್ಕಳು ಅವರೆಲ್ಲರೂ ಈ ಒಂದು ಊರಿಗೆ ಹೋಗಬೇಕು. ಆ ಊರಿಗೆ ಹೋಗ್ಬೇಕಂದ್ರೆ ಅವರು 10 ಗಂಟೆಗೆ ಊಟಕ್ಕೆ ಇಟ್ಕೊಂಡಿದ್ದಾರೆ. ಬಟ್ ಅವರು ಯಾವ ಟೈಮ್ಗೆ ಹೋಗ್ತಾರೆ, ಟೈಮು ಟ್ರಾವೆಲ್. ಇದಕ್ಕೆ ಏನಂತ ಸ್ಟ್ರಾಟಜಿ ಹೆಸರನ್ನು ಕೊಡೋದು ಗೊತ್ತಾಗ್ತಾ ಇಲ್ಲ. ಬಟ್ ಟೈಮ್ ಟ್ರಾವೆಲ್ ಲಕ್ಷ್ಮಣ ರೇಖಾ ಸ್ಟ್ರಾಟಜಿ. ಅರ್ಥ ಆಗ್ತಾ ಇದ್ದೀರಾ? ಸಿಂಪಲ್ ಬಂಧುಗಳೇ, ಅರ್ಥ ಮಾಡಿಕೊಂಡು ನಾವು ಟ್ರೇಡಿಂಗನ್ನು ಮಾಡಬೇಕಾಗುತ್ತದೆ. ಸುಮ್ಮನೆ ಎಲ್ಲೆಲ್ಲಿ ಬೇಕಲ್ಲೆಲ್ಲ ಟ್ರೇಡ್ ಮಾಡ್ತಂದ್ರೆ ಖಂಡಿತ ತಪ್ಪಾಗುತ್ತೆ. ಎಲ್ಲೆಲ್ಲಿ ಬೇಕಲ್ಲೆಲ್ಲ ಟ್ರೇಡ್ ಮಾಡಬೇಡಿ. ಸರಿಯಾದ ಮಾರ್ಗದರ್ಶನದಲ್ಲಿ ಟ್ರೇಡ್ ಮಾಡಿ, ಸರಿಯಾದ ಮಾರ್ಗದಲ್ಲಿ ಟ್ರೇಡ್ ಮಾಡಿ. ಮಾರ್ಗದರ್ಶನನ ತಗೊಳ್ಳಿ ಒಬ್ಬರ ಹತ್ರ, ನೀವು ಪರ್ಫೆಕ್ಟ್ ಅನಿಸಿರೋರ ಹತ್ರ ತಗೊಳ್ಳಿ. ನಮ್ಮದೆಲ್ಲ ಲೈವ್ ಮಾರ್ಕೆಟ್ ಅನಾಲಿಸಿಸ್, ಕಂಪ್ಲೀಟಾಗಿ ಲೈವ್ ಮಾರ್ಕೆಟ್ ಅನಾಲಿಸಿಸ್. ಓಕೆನಾ, ಈ ಒಂದು ಟ್ರೇಡಲ್ಲಿ ನಮಗೆ ಎಷ್ಟು ಪಾಯಿಂಟ್ ಬಂದಿದೆ? 3135 ಪಾಯಿಂಟ್. ಅಲ್ಲಿಗೆ ರಿಸ್ಕ್ ಎಷ್ಟಿದೆ? 281 ಪಾಯಿಂಟ್. ಅಲ್ಲಿಗೆ ರಿಸ್ಕ್ ರಿವಾರ್ಡ್ಗೆ ಕನ್ವರ್ಟ್ ಮಾಡಿ ನೋಡಿ. 1:12 ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದೊಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.